ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ಶಿಕ್ಷಣ ನೀತಿಯಲ್ಲಿ ಅಲ್ಲೋಲ ಕಲ್ಲೋಲ. ಹಿಂದಿ ಭಾಷೆಗೆ ಗುಡ್ ಬೈ ಹೇಳಿದಂಥ ಸರ್ಕಾರ ಮುಂದೇನು ಹಾಗಾದ್ರೆ ಗೊಂದಲದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮಧು ಬಂಗಾರಪ್ಪ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ದಿವಂಗತ ಸಾರೆಕೊಪ್ಪ ಬಂಗಾರಪ್ಪನವರ ಮಗ ಮತ್ತು ಈಗಿನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಕೂಡ ಆಗಿದ್ದಾರೆ. ಅವರ ಮೇಲೆ ಅನೇಕ ಒಂದು ಗೊಂದಲದ ಆರೋಪ ಇದೆ. ಏನ್ ಮಾಡ್ತಾರೆ ಅಥವಾ ಅವ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಕನ್ನಡ ಸ್ಪಷ್ಟತೆ ಇಲ್ಲ, ಅವ್ರ ಹೇರ್ ಹಾಗಿದೆ ಹೀಗಿದೆ ಎನ್ನುವಂತ ಆರೋಪ ಬದಿಗಿಟ್ಟರು ಕೂಡ ಕೆಲವೊಂದು ಆತುರದಲ್ಲಿ ಈ ಸುದ್ದಿಗೋಷ್ಠಿ ಮಾಡ್ತಾರ ಎನ್ನುವಂತ ಅನುಮಾನ ನಮಗೂ ಕೂಡ ಕಾಡುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಅವರು SLC ಫೇಲ್ ಆದಂತ ವಿದ್ಯಾರ್ಥಿಗಳಿಗಾಗಿ ಮೂರು ಪರೀಕ್ಷೆಯನ್ನ ಅಂದ್ರೆ ಅರೇಂಜ್ ಮಾಡಿದ್ರು. ಅದು ಕೂಡ ಗೊಂದಲಕ್ಕೆ 1 ಓಕೆ 2 ಓಕೆ 3 ಯಾಕೆ ಅನ್ನುವಂತ ಒಂದು ಆಕ್ರೋಶ ಕೂಡ ಜನರಲ್ಲಿ ವ್ಯಕ್ತವಾಗಿತ್ತು. ಅದಾದ ನಂತರ ಇದೀಗ ಮತ್ತೊಂದು ವಿಷಯವಾಗಿ ಇದೀಗ ಸುದ್ದಿಗೋಷ್ಠಿ ಮಾಡಿದೆ ಮತ್ತು ಅದು ಈಗ ಚರ್ಚೆ ಎಷ್ಟಾಗ್ತೀಯ ಅನ್ನೋದಕ್ಕಿಂತ ಅನೇಕ ಗೊಂದಲ ಕೂಡ ಆಗ್ತಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದಂತ ಮಧು ಬಂಗಾರಪ್ಪನವರು ಹೇಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ಇದೀಗ ದ್ವಿಭಾಷಾ ನೀತಿಯನ್ನು ಅನುಸರಿಸ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ ಭಾಷೆಯಾಗಿ, 3ನೇ ಭಾಷೆಯಾಗಿ ಹಿಂದಿ ಅಥವಾ ಯಾವುದೇ ಭಾಷೆ ಇದ್ರೂ ಕೂಡ ಅದನ್ನ ನಾವು ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕಾಗಲ್ಲ. 3ನೇ ಭಾಷೆಯನ್ನು ತೆಗೆದುಕೊಂಡಂತ, ತೃತೀಯ ಭಾಷೆಯಾಗಿ ತೆಗೆದುಕೊಂಡಂತ ಯಾವುದೇ ಒಂದು ಭಾಷೆ ಇರ್ಬೋದು, ಅದಕ್ಕೆ ನಾವು ಮಾರ್ಕ್ಸ್ ಕೊಡಲ್ಲ, ಕೇವಲ ಗ್ರೇಡ್ ಅನ್ನು ಮಾತ್ರ ಕೊಡ್ತೇವೆ. ಹಾಗಾಗಿ ಇಲ್ಲಿಯ ತನಕ 10th ಅಲ್ಲಿ ಇದ್ದಂತ 625 ಅಂಕಗಳ ಬದಲಾಗಿ ಇದೀಗ 525 ಅಂಕಗಳ ಪರೀಕ್ಷೆಯನ್ನ ಮಾಡ್ತೇವೆ ಮತ್ತು ಅಷ್ಟಕ್ಕೆ ಮಾತ್ರ ನಾವು ಮಾರ್ಕ್ಸ್ ಅನ್ನ ಕೊಡ್ತೇವೆ ಅನ್ನುವಂತ ಸುದ್ದಿಗೋಷ್ಠಿಯನ್ನು ಮಾಡಿ ಕನ್ನಡ ಪರ ಹೋರಾಟಗಾರರು ಈ ಹಿಂದಿನಿಂದ ನಡೆಸಿಕೊಂಡು ಬಂದಂತ ಒಂದು ಹೋರಾಟಕ್ಕೆ ಇದೀಗ ಜೈ ಎನ್ನುವುದ್ರ ಮುಖಾಂತರ ಒಂದು ಕಡೆ ಕರ್ನಾಟಕಕ್ಕೆ ಅಥವಾ ಕನ್ನಡ ಭಾಷೆಗೆ ಬೆಂಬಲವಾಗಿ ನಿಂತರೆ, ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಇದು ಚರ್ಚೆಗಿಂತ ಜಾಸ್ತಿ ಗೊಂದಲವಾಗಿ ಮಾರ್ಪಡ್ತಾ ಎನ್ನುವಂತಹ ವಿಷಯ ಇದೀಗ ಚರ್ಚೆ ಆಗ್ತಾ ಇದೆ. ಇಲ್ಲಿ ನಾನು ಕೂಡ ಅನೇಕ ಪ್ರಾಧ್ಯಾಪಕರನ್ನ ಕೇಳಿದಾಗ, ಅನೇಕ ಒಂದು ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡ್ತಿರುವಂತ ಅನೇಕರನ್ನ ಕೇಳಿದಾಗ ಎಸ್ ಅಫ್ಕೋರ್ಸ್ ಅವ್ರಿಗೆ ಕೂಡ ಅರ್ಥ ಆಗ್ತಿಲ್ಲ. ಅವರು ಹೇಳುವಂತ ರೀತಿಗೆ ನಾನು ಮತ್ತೊಮ್ಮೆ ಪ್ರಶ್ನೆ ಹಾಕಿದಾಗ ಎಸ್ ಅಫ್ಕೋರ್ಸ್ ಇದಕ್ಕೆ ಉತ್ತರ ಸದ್ಯಕ್ಕೆ ಇಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಭಾಷೆ, 2ನೇದಾಗಿ ಬೇರೆ ಭಾಷೆ ಇರುತ್ತೆ. ಒಂದು ವೇಳೆ ಬೇರೆ ಭಾಷೆಯನ್ನು ಪ್ರಥಮವಾಗಿ ಮಾಡ್ಕೊಂಡ್ರೆ ಅದು ದ್ವಿತೀಯ ಭಾಷೆಯಾಗಿ ಕನ್ನಡ ಇರುತ್ತೆ. ಕನ್ನಡ ಒಂದು ಭಾಷೆಯಾಗಿ ಇದ್ದೇ ಇರುತ್ತೆ, ಅದು ನಂಬರ್ 1. ಇನ್ನು ನಾವು ಕನ್ನಡ ಪ್ರಥಮ ಭಾಷೆಗೆ ತೆಗೆದುಕೊಂಡಾಗ ಕನ್ನಡಕ್ಕೆ 125 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಅದಾದ ನಂತರ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಪಡ್ಕೊಂಡ್ರೆ ಅದಕ್ಕೆ 100 ಅಂಕ ಇರುತ್ತೆ. ಇನ್ನು ಹಿಂದಿ ಇರ್ತಿತ್ತು, ಹಿಂದಿನ ಒಂದು ಸೈಡಲ್ಲಿ ಇಟ್ಕೊಳ್ಳುವ. ಮತ್ತೆ 3 ಒಂದು ವಿಷಯ ತೆಗೆದುಕೊಂಡಾಗ ಮ್ಯಾಥಮೆಟಿಕ್ಸ್ ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ ಮತ್ತು ಸೈನ್ಸ್ ಇರುತ್ತೆ. ಹೀಗಾಗಿ 6 ಸಬ್ಜೆಕ್ಟ್ಗಳು, ಅದರ ಆ 3 ಸಬ್ಜೆಕ್ಟ್ಗಳಲ್ಲಿ ಬೇರೆ ಯಾವುದಾದ್ರು ಸಬ್ಜೆಕ್ಟ್ ತಗೊಂಡು ಅದು ಲೆಸ್ ಆಗುತ್ತೆ. ಹಾಗಾಗಿ 3 ಸಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ ಮತ್ತು 3 ಲ್ಯಾಂಗ್ವೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇರುತ್ತೆ. ಹಾಗಾಗಿ 6 ಸಬ್ಜೆಕ್ಟ್ಗಳಲ್ಲಿ 625 ಅಂಕಗಳ ಒಂದು ಪರೀಕ್ಷೆ ನಡೀತಾ ಇತ್ತು. ಆದ್ರೆ ಇದೀಗ ಹೊರಡಿಸಿದಂತ ಒಂದು ಸರ್ಕ್ಯುಲರ್ ಅಥವಾ ಸುದ್ದಿಗೋಷ್ಠಿಯ ಪ್ರಕಾರ ಕನ್ನಡ ಪ್ರಥಮ ಭಾಷೆಯಾಗಿರುತ್ತೆ, ಅದಕ್ಕೆ 125 ಅಂಕಗಳ ಮಾರ್ಕ್ಸ್ ಇರುತ್ತೆ. 2ನೇ ಭಾಷೆಯಾಗಿ ಇಂಗ್ಲಿಷ್ ಇರುತ್ತೆ, ಅದು 100 ಮಾರ್ಕ್ಸ್ಗಳ ಒಂದು ಭಾಷೆ ಆಗಿರುತ್ತೆ ಅಥವಾ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇನ್ನು 3 ಸಬ್ಜೆಕ್ಟ್ ಓರಿಯೆಂಟೆಡ್ ಭಾಷೆ ಇರುತ್ತಲ್ಲ, ಅದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಅಥವಾ ಯಾವುದು ಅಕೌಂಟೆನ್ಸಿ ಬೇರೆ ಸಬ್ಜೆಕ್ಟ್ ಆಗಿರ್ಬೋದು, ಅದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ 3 ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ ಓರಿಯೆಂಟೆಡ್ ಆದ ಕಾರಣಕ್ಕಾಗಿ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅದಕ್ಕೆ 300 ಮಾರ್ಕ್ಸ್ ಇರುತ್ತೆ. ಇನ್ನು ಕನ್ನಡಕ್ಕೆ 125 ಮಾರ್ಕ್ಸ್ಗಳ ಒಂದು ಪರೀಕ್ಷೆ ಇರುತ್ತೆ ಮತ್ತು ಇಂಗ್ಲಿಷ್ಗೆ 100 ಮಾರ್ಕ್ಸ್ಗಳ ಪರೀಕ್ಷೆ ಇದ್ದು ಬರೋಬ್ಬರಿ 625 ಬದಲಾಗಿ 525 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಹಿಂದಿಯನ್ನು ಬರೆಯಬಹುದು, ಆದರೆ ಅದನ್ನ ಮಾರ್ಕ್ಸ್ ಲೆಕ್ಕದಲ್ಲಿ ಕನ್ಸಿಡರ್ ಮಾಡಲ್ಲ. ನಾವು ಸಿಂಪಲ್ ಆಗಿ ಅದಕ್ಕೊಂದು ಗ್ರೇಡ್ ಕೊಡ್ತೇವೆ, ಆದ್ರೆ ಸಬ್ಜೆಕ್ಟ್ ಬರೆಯಬೇಕು, ಪರೀಕ್ಷೆ ಬರೀಬೇಕು, ಆದ್ರೆ ನಾವು ಮಾರ್ಕ್ಸ್ ಕಾರ್ಡ್ನಲ್ಲಿ ಅದನ್ನ ನಾವು ಪರ್ಸೆಂಟೇಜಿಗಾಗ್ಲಿ ಅಥವಾ ಪಾಸಿಗಾಗ್ಲಿ ಅದನ್ನ ಕನ್ಸಿಡರ್ ಮಾಡಲ್ಲ. ಒಂದು ವೇಳೆ ನೀವು ಪರೀಕ್ಷೆ ಕೂತಿಲ್ಲ ಅಂದ್ರೂ ಕೂಡ ಅದನ್ನ ಹಿಂದಿಯನ್ನ ಫೇಲ್ ಮಾಡದೆ ಅದಕ್ಕೆ ಒಂದು ಗ್ರೇಡ್ ಅನ್ನು ಕೊಟ್ಟು ಮುಂದಿನ ಹಂತಕ್ಕೆ ಕರೆದೊಯ್ತೇವೆ. ಅಂದ್ರೆ ಇಲ್ಲಿ ಹಿಂದಿ ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಲಿ ಪಾಸ್ ಆಗಲಿ ಅದು ಕನ್ಸಿಡರ್ ಆಗಲ್ಲ. ಒಂದು ವೇಳೆ ಹಿಂದಿಯಲ್ಲಿ ಫೇಲ್ ಆದ್ರೂ ಕೂಡ ಅದು ಇಲ್ಲಿ ಕನ್ಸಿಡರ್ ಆಗಲ್ಲ. ಈ 5 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆದ್ರೆ ಅವನು ಪಾಸ್ ಆಗ್ತಾನೆ. 5 ಸಬ್ಜೆಕ್ಟ್ಗಳಲ್ಲಿ ತೆಗೆದುಕೊಂಡಂತ ಒಂದು ಅಂಕವನ್ನ ಪರ್ಸೆಂಟೇಜ್ ವಾಯ್ಸ್ನಲ್ಲೂ ಕೂಡ ರ್ಯಾಂಕಿಂಗ್ ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದು ಸರ್ಕಾರ ಕೊಟ್ಟಂತ ಉತ್ತರ. ಇನ್ನು ಪ್ರಥಮ ಭಾಷೆಯನ್ನ ಇಂಗ್ಲಿಷ್ ಆಗಿ ಮಾಡ್ಕೊಂಡ್ರೆ 125 ಇಂಗ್ಲಿಷ್ ಆಗಿ ಉಳಿಯುತ್ತೆ, ಕನ್ನಡಕ್ಕೆ 100 ದ್ವಿತೀಯ ಭಾಷೆ ಆಗುತ್ತೆ. ಆದ್ರೆ ಥರ್ಡ್ ಲ್ಯಾಂಗ್ವೇಜ್ ಯಾವುದೇ ಆಗಿರಲಿ, ಹಿಂದಿ ಆಗಿರ್ಲಿ, ಸಂಸ್ಕೃತ ಆಗಿರ್ಲಿ, ಉರ್ದು ಆಗಿರ್ಲಿ, ಅದು ಯಾವುದಕ್ಕೂ ಕೂಡ ಮನ್ನಣೆ ಇಲ್ಲ ಅನ್ನೋದು ಇದೀಗ ಒಂದು ಲೆಕ್ಕಾಚಾರದಲ್ಲಿ ಇದೀಗ ತಿಳಿದು ಬರುತ್ತೆ. ಆದ್ರೆ ಕೆಲವೊಂದು ಉರ್ದು ಶಾಲೆ ಇದೆ, ಅಲ್ಲಿ ಏನ್ ಮಾಡ್ತಾರೆ ಅದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಎನ್ನುವಂತ ಮಾತನ್ನ ಶಿಕ್ಷಣ ತಜ್ಞರು ಹೇಳ್ತಾರೆ. ನೋಡಿ, ಇಲ್ಲಿ ಮತ್ತೊಂದು ಗೊಂದಲ ಅಂದ್ರೆ
ಒಂದು ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್. ಇಲ್ಲಿ ದ್ವಿಭಾಷಾ ನೀತಿ ಮಾತ್ರ ಇದೆ. ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗುತ್ತೆ. ಒಂದ್ ವೇಳೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗುತ್ತೆ. ಇಲ್ಲಿ 2 ಭಾಷೆ ಮಾತ್ರ ಇರುತ್ತೆ. 3 ಸಬ್ಜೆಕ್ಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇರುತ್ತೆ. ಅಂದ್ರೆ ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸ್ ಇರುತ್ತೆ. ಇನ್ನು ಗೊಂದಲ ಅಂದ್ರೆ ಹಿಂದಿ ಭಾಷೆಯ ಶಿಕ್ಷಕರು ಎಲ್ಲಿ ಹೋಗ್ಬೇಕು? ಕನ್ನಡ ಭಾಷೆಯ ಶಿಕ್ಷಕರು ಬೇರೆ ಕಡೆ ಪಾಠ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ, ಅಥವಾ ಅದನ್ನ ಪ್ರೊಫೆಷನಲ್ ಆಗಿ ತಿಳ್ಕೊಂಡ್ರಲ್ಲ. ಇಲ್ಲಿ ಕನ್ನಡದ ವ್ಯಾಕರಣ, ಸಂಧಿ, ಬೇರೆ ಬೇರೆ ಒಂದು ಕವನ ಇರ್ಬೋದು, ಪಾದ್ಯ, ಗದ್ಯ ಎಲ್ಲವೂ ಕನ್ನಡ ಭಾಷೆಯಲ್ಲಿ ಪರಿಣಿತರಾಗಿರುತ್ತೆ ಮತ್ತು ಕನ್ನಡ ಭಾಷೆಯನ್ನು ಬೋಧನೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಅವರ ಸ್ಥಾನ ಉಳ್ಕೊಳ್ಳುತ್ತೆ. ಇಂಗ್ಲಿಷ್ನಲ್ಲಿ ಪರಿಣಿತಿ ಹೊಂದಂತವ್ರು ಇಂಗ್ಲಿಷ್ನಲ್ಲಿ ಪರೀಕ್ಷೆ ಪಾಸ್ ಆಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಅದು ಇಂಗ್ಲಿಷ್ ಅನ್ನ ಕಲಿಸ್ತಾ ಇರ್ತಾರೆ. ಇನ್ನು ಹಿಂದಿಯಲ್ಲೂ ಕೂಡ ಅವರು ಹಿಂದಿಯಲ್ಲಿ ತರಬೇತಿ ಪಡ್ಕೊಂಡಿರ್ತಾರೆ. ಹಿಂದಿಯಲ್ಲಿ ಸ್ವಲ್ಪ ಕಠಿಣವಾದಂತಹ ಪರಿಶ್ರಮ ಇರುತ್ತೆ ಮತ್ತು ಭಾಷೆಯಲ್ಲಿ ಸ್ವಲ್ಪ ಹಿಡಿತಾ ಇರುತ್ತೆ ಮತ್ತು ಅವರು ಮಕ್ಕಳಿಗೆ ಅರ್ಥವಾಗುವಂತ ಭಾಷೆ ಕಲಿಸ್ತಾರೆ ಮತ್ತು ಅಲ್ಲಿನ ವ್ಯಾಕರಣ, ಅಲ್ಲಿನ ದೋಹಾ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ಮತ್ತು ಅದನ್ನ ಮಕ್ಕಳಿಗೆ ಪಾಠ ಮಾಡ್ತಾರೆ. ಅಂತ ಒಂದು ಪಾಠದ ಅವಶ್ಯಕತೆ ಇಲ್ಲ. ಅದನ್ನ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡಲ್ಲ. ಅದರ ಅನುಕೂಲ ಅನಾನುಕೂಲಕ್ಕಿಂತ ಅದರ ಉಪಯೋಗ ಇಲ್ಲ ಎನ್ನುವಂತ ಒಂದು ಮಾತನ್ನ ಪಡ್ಕೊಂಡಂತ ಅಥವಾ ಮಾತನ್ನ ಕೇಳ್ಕೊಂಡಂತ ಮಕ್ಕಳು ಆ ಹಿಂದಿಯನ್ನು ಓದೋದಿಲ್ಲ, ಕ್ಲಾಸಿಗೆ ಅಟೆಂಡ್ ಆಗಲ್ಲ. ಅಂದ ಮೇಲೆ ಹಿಂದಿ ಶಿಕ್ಷಕರಿಗೆ ಏನು ಕೆಲಸ? ಈಗಿರುವ ಹಿಂದಿ ಶಿಕ್ಷಕರು ಮುಂದೆ ಏನು ಮಾಡಬೇಕು? ಗೊಂದಲ ಕ್ಲಿಯರ್ ಆಗಿಲ್ಲ. ಹಿಂದಿ ಸಬ್ಜೆಕ್ಟ್ ಬೋಧಿಸುವಂತ ಟೀಚರ್ಸ್ ನ ಮ್ಯಾಥಮೆಟಿಕ್ಸ್ ಹಾಕ್ಲಿಕ್ಕೆ ಆಗತ್ತಾ? ಅಫ್ಕೋರ್ಸ್ ಆಗಲ್ಲ. ಯಾಕಂದ್ರೆ ಈ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಥವಾ ಈ ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸು ಅದಕ್ಕೆ ಆದಂತ BSc ಮಾಡಿದಂತ ಶಿಕ್ಷಕರು ಇರ್ತಾರೆ. ಆ ಸಬ್ಜೆಕ್ಟ್ ಅನ್ನು ಕಲಿಸ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ಮೇನ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಕಲಿಸ್ಲಿಕ್ಕೆ ಆಗಲ್ಲ, ಸ್ವಲ್ಪ ಟಫ್ ಆಗುತ್ತೆ. ಒಂದ್ ವೇಳೆ ಹಾಗಾಗಿ ಬಂದ್ರೆ ಅದು ಶಿಕ್ಷಣದ ಮೌಲ್ಯಕ್ಕೂ ಶಿಕ್ಷಣದ ಒಂದು ಅಭಿವೃದ್ಧಿಗೂ ಕೂಡ ಕುಂಠಿತವಾಗುತ್ತೆ. ಹಾಗಾದ್ರೆ ಈಗಿರುವ ಹಿಂದಿ ಶಿಕ್ಷಕರನ್ನ ಏನ್ ಮಾಡ್ತಾರೆ? ಪಾಯಿಂಟ್ ನಂಬರ್ 1. ಎರಡನೇದಾಗಿ, ಯಾವುದೋ ಒಂದು ಅಧಿಕಾರಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿರ್ತಾನೆ, ಅವನು ಹೆಂಡತಿ ಮಕ್ಕಳು ಕರ್ಕೊಂಡು ಇಲ್ಲಿ ಬಂದಿರ್ತಾನೆ, ಅವನು ಅಲ್ಲಿ ಯಾವುದೋ ಇಂಗ್ಲಿಷ್ ನಲ್ಲಿ ಹಿಂದಿಯಲ್ಲಿ ಓದಿರ್ತಾನೆ, ಯಾವುದೋ ಭಾಷೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಬಂದಿರ್ತಾನೆ. ಅವನಿಗೆ ಕನ್ನಡದ ಗಂಧ ಗಾಳಿಯೂ ಗೊತ್ತಿರಲ್ಲ. IPS ಆಫೀಸರ್ ಆಗಿ ಬಂದಿರ್ತಾನೆ. ಅವನು ಇಲ್ಲಿ ಬಂದು ಅಲ್ಲಿ ಮದುವೆ ಹಾಕೊಂಡು ಬಂದಿರ್ತಾನೆ. ಇಲ್ಲಿ ಬಂದು ಗಂಡ ಹೆಂಡತಿ ಇಬ್ರು ಕೂಡ ಇಲ್ಲಿ ಇರ್ತಾರೆ. ಅವರು ಅಧಿಕಾರಿಗಳಿರ್ತಾರೆ. ಅವರ ಮಕ್ಕಳನ್ನ ಇಲ್ಲಿ ಓದಿಸ್ಬೇಕಂದಾಗ ಅವನಿಗೆ ಕನ್ನಡ ಗೊತ್ತಿರಲ್ಲ. ಪ್ರಥಮ ಭಾಷೆಯಲ್ಲೇ ಕನ್ನಡವನ್ನು ಓದಿಸ್ಕೊಂಡಿದ್ರೆ ಓಕೆ, ಕನ್ನಡ ಮೊದಲ ತರಗತಿಯಿಂದ ಬರುತ್ತೆ ಅಂತ ಹೇಳ್ಬೋದು. ಕಲೀಲೇಬೇಕಂತ ಅನಿವಾರ್ಯತೆ ಇದೆ, ಅದು ರಾಜ್ಯದ ಒಂದು ಸೂಚನೆ. ಎಸ್, ಅಫ್ಕೋರ್ಸ್ ಎಲ್ಲ ಒಪ್ಪಲೇಬೇಕಾಗತ್ತೆ. 1ನೇ ಕ್ಲಾಸಿಂದ LKG UKG ಅವರು ನಾವು ಹೇಗೆ ನಮ್ಗೆ ಹಿಂದಿ ಗೊತ್ತಿಲ್ಲ ಅಂದ್ರೂ ಕೂಡ ನಾವು 1ನೇ ಕ್ಲಾಸಿಂದ ಹಿಂದಿ ನಾವು ಓದ್ಕೊಂಡ್ವಿ, ಅಥವಾ ನಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೂ ಕೂಡ ನಾವು 1ನೇ ಕ್ಲಾಸಿಂದ ABCD ಕಲ್ತ್ಕೊಂಡು ಈಗ ಇಂಗ್ಲಿಷ್ ಅನ್ನು ಓದ್ಕೊಂಡು, ಹಾಗೆ ಅವರಿಗೆ ಕನ್ನಡ ಗೊತ್ತಿಲ್ಲ ಅಂದ್ರೂ ಕೂಡ 1ನೇ ಕ್ಲಾಸಿಂದ ಕನ್ನಡ ಕಲೀಲೇಬೇಕಂತ ಅನಿವಾರ್ಯತೆ ಇರುತ್ತೆ ಮತ್ತು ಅದು ಮ್ಯಾಂಡೇಟರಿ ಕೂಡ. ಎಸ್, ಅಫ್ಕೋರ್ಸ್ ನಮ್ಗೆ ಅದು ಅರ್ಥ ಆಗುತ್ತೆ, ಅದು ಓಕೆ. ಆದ್ರೆ ಮಧ್ಯದಲ್ಲಿ ಬಂದು 5ನೇ ಕ್ಲಾಸಿಗೆ ಬಂದು ಸೇರ್ಕೊಂಡ, 8ನೇ ಕ್ಲಾಸಿಗೆ ಬಂದು ಸೇರ್ಕೊಂಡ, ಅವನ ಭಾಷೆ ಇಂಗ್ಲಿಷ್ ಆಗಿರುತ್ತೆ, ಮನೆಯಲ್ಲಿ ಹಿಂದಿ ಇರುತ್ತೆ. ಅಂತ ಒಬ್ಬ ವ್ಯಕ್ತಿ ಕನ್ನಡಕ್ಕೆ ಬಂದು ಕನ್ನಡವನ್ನು ಸೆಕೆಂಡ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಅನ್ನ ಫಸ್ಟ್ ಲ್ಯಾಂಗ್ವೇಜ್ ತೆಗೆದುಕೊಂಡ್ರೆ ಅವನು ಕನ್ನಡಕ್ಕೆ 100 ಮಾರ್ಕ್ಸ್ಗಳ ಒಂದು ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಅದಕ್ಕೆ ಉತ್ತರ ಏನು? ಸದ್ಯ ಗೊಂದಲ. ಎಸ್, ಅಫ್ಕೋರ್ಸ್ ನನಗೂ ಕೂಡ ಕನ್ನಡಿಗನಾಗಿ ಹಿಂದಿ ತೆಗೆದ್ರೆ ಸಾಕು, ಅಥವಾ ಯಾವುದೇ ಒಂದು ಎರಡು ಲ್ಯಾಂಗ್ವೇಜ್ ಇದ್ರೆ ಸಾಕು ಎಂದು ನನಗೂ ಕೂಡ ಅನ್ಸುತ್ತೆ. ಎಸ್, ಅಫ್ಕೋರ್ಸ್ ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ಇರಬೇಕು ಮತ್ತು ಓದಿಗಾಗಿ ಒಂದು ಇಂಗ್ಲಿಷ್ ಭಾಷೆ ಸಾಕು. 26 ಭಾಷೆ ಕತ್ಕೊಂಡು ನಾವು ಏನು ಉದ್ಧಾರ ಹಾಕ್ಲಿಕ್ಕಾಗತ್ತೆ ಎನ್ನುವುದು ಕೂಡ ನಮ್ಗನ್ಸುತ್ತೆ. ನಮ್ಮ ತಲೆಯನ್ನೆಲ್ಲ ಕೂಡ ನಾವು ವ್ಯಾಕರಣ ಬರ್ಸ್ಲಿಕ್ಕೆ, ಭಾಷೆಗಳ ಒಂದು ಲಿಪಿಯನ್ನು ಕಲೀಲಿಕ್ಕೆ, ಭಾಷೆಗಳ ನಂಬರ್ ಕಲೀಲಿಕ್ಕೆ ಹಾಕ್ಬಿಟ್ರೆ ನಮ್ಮ ತಲೆ ಬೇರೆ ಏನು ಯೂಸ್ ಆಗತ್ತೆ ಅನ್ನುವಂತ ಎಸ್, ಅಫ್ಕೋರ್ಸ್ ಅನ್ಸುತ್ತೆ. ಆದ್ರೆ ಅದು ಯಾವಾಗಿಂದ? ನಾನು ಹೇಳೋ 2 ಪಾಯಿಂಟ್ ಅಂದ್ರೆ, ಈಗಿರುವಂತ ಹಿಂದಿ ಶಿಕ್ಷಕರನ್ನ ನೀವು ಎಲ್ಲಿಗೆ ಹಾಕ್ತೀರಿ? ಸ್ಪಷ್ಟನೆ ಕೊಡದೆ ಮಕ್ಕಳನ್ನ ನೀವು ಕ್ಲಾಸಿಗೆ ಬಂದ್ರೆ ಒಬ್ರು ಬರಲ್ಲ ಅವರು. ಈಗಿರುವ ಸಬ್ಜೆಕ್ಟ್, ಒಂದೊಂದು ಸಬ್ಜೆಕ್ಟಿಗೆ 10 ನೋಟ್ಬುಕ್, 10 ಟ್ಯೂಷನ್ ಎಲ್ಲೋ ಮಾಡುವಾಗ ಒಂದು ಸಬ್ಜೆಕ್ಟ್ ನಿಂದ ನನಗೆ ಯೂಸ್ ಇಲ್ಲ, ಅದು ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡಲ್ಲ ಅಂದಮೇಲೆ ಆ ವ್ಯಕ್ತಿ, ಆ ಒಂದು ವಿದ್ಯಾರ್ಥಿ ಯಾಕೆ ಆ ಕ್ಲಾಸಿಗೆ ಹೋಗ್ತಾನೆ? ಹೋಗ್ಲೇಬೇಕೇನಂತ ಮ್ಯಾಂಡೇಟರಿ ಇಲ್ಲ. ಅದು ಪರ್ಸೆಂಟೇಜ್ ಕನ್ವರ್ಟ್ ಆಗಲ್ಲ, ಅದು ಮಾರ್ಕ್ಸಿಗೆ ಕನ್ವರ್ಟ್ ಆಗಲ್ಲ, ಅದು ಯಾವುದೋ ಒಂದು ಇದು ಕನ್ವರ್ಟ್ ಆಗಲ್ಲ ಅಂದಮೇಲೆ ಅವನು ಯಾಕೆ ಹೋಗ್ತಾನೆ? ಜೊತೆಗೆ ಕೆಲಸವಿಲ್ಲದಂತ ಆ ಶಿಕ್ಷಕರು ಮತ್ತೇನ್ ಮಾಡ್ತಾರೆ? ಜೊತೆಗೆ 3ನೇದಾಗಿ ಮಧ್ಯದಲ್ಲಿ ಬಂದು ಈ ನಾನು ಹೇಳಿದ ಪರ ರಾಜ್ಯಗಳಿಂದ ಬಂದ್ಕೊಂಡು ಇಲ್ಲಿ ಶಿಕ್ಷಣ ಮಾಡುವಂತ ವಿದ್ಯಾರ್ಥಿಗಳು, ಅವ್ರಿಗೆ ಸಡನ್ ಆಗಿ 6ನೇ ಕ್ಲಾಸಿಂದ ಕನ್ನಡ ಕಲಿಬೇಕು, 6ನೇ ಕ್ಲಾಸಿಂದ ನೀವು ಮ್ಯಾಂಡೇಟರಿ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗೆ ಹೇಗೆ ಕನ್ನಡ ಕಲಿಲಿಕ್ಕಾಗತ್ತೆ? ಇದು ಈಗ ಗೊಂದಲದ ಗೂಡಾಗಿದೆ. ಸದ್ಯಕ್ಕೆ ಮಾಹಿತಿಯ ಪ್ರಕಾರ ಈ ಸಲ ಅಂತದ್ ಏನು ಗೊಂದಲ ಇಲ್ಲ, ಇವೆಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ ಮತ್ತು ಇದು ಕೂಡ 625 ನಡೀಬಹುದು. ಮುಂದಿನ ಒಂದು ಶೈಕ್ಷಣಿಕ ಸಾಲಿನಿಂದ ಇದು ಅಪ್ಲೈ ಆಗತ್ತೆ ಅನ್ನುವಂತ ಸುದ್ದಿಗೋಷ್ಠಿ ಇದೆ. ಆದ್ರೆ ಯಾರಿಗೂ ಕೂಡ ಇದ್ರ ಸ್ಪಷ್ಟವಾದಂತ ಅರ್ಥ ಆಗ್ತಿಲ್ಲ.
ಆದ್ರೆ ಕೆಲವರು ಹೇಳ್ತಾರೆ ಇಲ್ಲ, ಅದು ಹರಿಬರಿಯಲ್ಲಿ ಮಾಡಿದಂತ ಪ್ರೆಸ್ ಮೀಟ್ ಈಗ ಶಿಕ್ಷಣ ತಜ್ಞರ ಜೊತೆ ಮತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮತ್ತು ಸ್ಟೇಟ್ ಎಜುಕೇಶನ್ ಪಾಲಿಸಿ ಎಲ್ಲೂ ಕೂಡ ನೋಡಿ ಅಳಿದು ತೂಗಿ ಮುಂದಿನ ನಿರ್ಧಾರ ಕೈಗೊಳ್ಳಬಹುದು ಮತ್ತು ಸ್ಪಷ್ಟತೆಯನ್ನು ಕೊಡಬಹುದು ಎನ್ನುವಂತ ಲೆಕ್ಕಾಚಾರ ಅನೇಕರು ಹೇಳ್ತಿದೆ. ಆದ್ರೆ ನನಗಿರುವಂತ ಗೊಂದಲ, ಓಕೆ ನೆಕ್ಸ್ಟ್ ವರ್ಷದಿಂದ ಮಾಡಿದ್ರು ಕೂಡ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಏನು? ಇದಕ್ಕೇಂದ್ರು ನೀವು ರಿಯಾಯಿತಿ ಕೊಟ್ರೆ ಮತ್ತದು ಬೇರೆ ತರ ಆಗತ್ತೆ. ಇವೆಲ್ಲೂ ಕೂಡ ಇದೀಗ ಜನರಲ್ಲಿ ಗೊಂದಲ ಮೂಡಿಸುತ್ತೆ. ಕರ್ನಾಟಕ ಶಿಕ್ಷಣ ನೀತಿಯಿಂದ ಆಗ್ತಿರುವಂತ ಒಂದು ಬೆಳವಣಿಗೆ ಹೀಗಾದ್ರೆ ಮಧ್ಯದಲ್ಲಿ ಸೇರ್ಕೊಂಡಂತರು, ಮಧ್ಯದಲ್ಲಿ ಹೀಗಾದಂತರು, ಮಧ್ಯದಲ್ಲಿ ಬಂದು ಓದುವಂತವರಿಗೆ ಪರಿಸ್ಥಿತಿ ಏನಾಗಬೇಕು? ಒಂದ್ ವೇಳೆ ಅವರು ಕರ್ನಾಟಕ ರಾಜ್ಯದಿಂದ ಬೇರೆ CBSE ಬೇರೆ ಸೆಂಟ್ರಲ್ ಪಾಲಿಸಿ ಹೊಂದಿರುವಂತ ಆ ಸ್ಕೂಲಿಗೆ ಹೋಗ್ಬೇಕಾಗಂತ ಪರಿಸ್ಥಿತಿ ಬಂದ್ರೆ ಅಚ್ಚರಿ ಇಲ್ಲ. ಅಲ್ಲೂ ಕೂಡ ಕನ್ನಡ ಇದೆಯಾ ಅದು ಕೂಡ ಯಾರಿಗೂ ಗೊತ್ತಿಲ್ಲ. ನೀವು ಈ ಇಂಟರ್ನ್ಯಾಷನಲ್ ಸಿಲೆಬಸ್ ಇರುವಂತ ಒಂದು ಸ್ಕೂಲಲ್ಲಿ ಓದಿಸಬೇಕಾಗುವಂತ ಪರಿಸ್ಥಿತಿ ಬಂದ್ರೆ ಬರ್ಬೋದು. ಅದು ಕೂಡ ಈಗ ತರ್ಕಕ್ಕೆ ನಿಲ್ಕದಾಗಿದೆ. ನೀವು ಒಂದು ರಾಷ್ಟ್ರೀಯ ಅಥವಾ ರಾಜ್ಯದ ಶಿಕ್ಷಣ ನೀತಿಯಲ್ಲಿ, ರಾಜ್ಯ ಶಿಕ್ಷಣ ನೀತಿಯಲ್ಲಿ ಒಳಗೊಂಡಿರುವಂತ ಎಲ್ಲಾ ಸರ್ಕಾರಿ ಮತ್ತು ಸರ್ಕಾರೇತರ ಪ್ರೈವೇಟ್ ಎಜುಕೇಶನ್ ಟ್ರಸ್ಟ್ಗೆ ಇದನ್ನ ನೀವು ಅಪ್ಲೈ ಮಾಡೋದಾದ್ರೆ, ಒಂದ್ ವೇಳೆ CBSE ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಅಥವಾ ನಮ್ಮ ಕೇಂದ್ರದ ಒಂದು ಮಾನ್ಯತೆ ಪಡೆದಿರುವಂತಹ ಎಜುಕೇಶನ್ ಅಲ್ಲಿ ಕನ್ನಡಕ್ಕೆ ಇಲ್ಲ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.